ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವನದಂತೆ ಫೋನಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸ್ಯಾರಿನ ಹಬ್ಬದ ದಿವಸ ಹಾಕ್ಕೊಳಕ್ಕಾಗಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಹಂಗಾಗಿ ಅಮ್ಮ ಹಾಕೋಬೇಡ, ಡ್ರೆಸ್ಸೇ ಹಾಕೋ ಮಾಮೂಲಿ, ಬೇಕಂದರೆ ಬೇರೆ ಹಬ್ಬ ಬರುತ್ತಲ್ಲ, ನೆಕ್ಸ್ಟ್ ಬಸವನ ಜಯಂತಿ ಬರುತ್ತಲ್ಲ, ಅವಾಗ ಹಾಕ್ಕೊಳ್ಳಿವ ಅಂತ ಅಂದಿದ್ರು. ಹಂಗಾಗಿ ನಾನು ಹಾಕ್ಕೊಂಡಿರಲಿಲ್ಲ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿ ಫುಲ್ ಬಾಡಿ ಪೇಯ್ನ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಅಮ್ಮ ಏನು ಸ್ಯಾರಿ ಏನು ಹಾಕೋಬೇಡ, ಡ್ರೆಸ್ಸೇ ಹಾಕೋ ಪರವಾಗಿಲ್ಲ ಅಂತ ಹೇಳಿದರು. ಹಂಗಾಗಿ ಹಾಕ್ಕೊಂಡಿರಲಿಲ್ಲ. ಇವತ್ತು ಹಾಕ್ಕೊಂಡೆ. ಹೇಗಿದೆ? ಸಿಂಪಲ್ ಡಿಸೈನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೇನು ಓವರ್ ಡಿಸೈನ್ ಏನು ಮಾಡ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತು ಟಿಫನ್ಗೆ ಪಲಾವ್ ಮಾಡಿದೆ, ಇನ್ನೂ ತಿಂದಿಲ್ಲ. ಈಗ ತಿನ್ನಬೇಕು. ನಿಮ್ಮನ್ನ ವೆಲ್ಕಮ್ ಮಾಡಿ ತಿನ್ನೋಣ ಅಂತ ಸುಮ್ಮನಾದೆ. ನಿನ್ನೆ ಅಂದರೆ ಬಿಂದು ಪಾಪುದು 6 months ಬರ್ಡೇ ಇತ್ತು, ಹಂಗಾಗಿ ಹೋಗಿದ್ದೆ. ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ನಿನ್ನೆ ಊರಿಂದ ಬಂದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನ ಈ ವಿಡಿಯೋ ಜೊತೆಗೆ ಶೇರ್ ಮಾಡ್ಕೊತೀನಿ. ಇನ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ವಿಡಿಯೋನು ಕೂಡ ಡಿಲೇ ಆಗ್ತಾಯಿದೆ, ಅಂದರೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಗ್ಯಾಪ್ ಆಗ್ತಾ ಬರ್ತಿತ್ತು. ಇನ್ಮೇಲೆ ಡೈಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಡೈಲಿ ಅಂದರೆ 2 ದಿವಸಕ್ಕೊಂದಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ನೋಡೋಣ ಇವತ್ತು ಹೇಗೆ ಹೋಗುತ್ತೋ ಏನೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಟಿಫನ್ನು ಕೂಡ ಆಗಿಲ್ಲ, ಟಿಫನ್ ತಿನ್ನಬೇಕು ಈಗ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ, ಹೇಗಿತ್ತು ಏನು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡೋಣ ಇವತ್ತು ಹೇಗೆ ಹೋಗುತ್ತೋ ಏನೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ. ಇವತ್ತು ಬಸವನ ಜಯಂತಿ ಆಗಿರೋದ್ರಿಂದ ಯಾರೆಲ್ಲ ಗೋಲ್ಡ್ ತೊಗೊಂಡ್ರಿ, ಯಾರೆಲ್ಲ ಸಿಲ್ವರ್ ತೊಗೊಂಡ್ರಿ, ನಾನು ಕಮೆಂಟ್ ಮಾಡಿ. ನಾನು ಈ ವರ್ಷ ಏನೂ ತೊಗೊಳಕ್ಕಾಗಲ್ಲ, ಫಸ್ಟೇ ತೊಗೊಬಂದ್ಬಿಟ್ಟಿದ್ದೀನಿ ದೀಪ. ಈ ವರ್ಷ ಏನೂ ತೊಗೊಳಕ್ಕಾಗಲ್ಲ. ನೋಡೋಣ ನೆಕ್ಸ್ಟ್ ಇಯರ್ ಏನು ತೊಗೋಬೋದು ಅಂದ್ಬಿಟ್ಟು. ಇವತ್ತೇ ತೊಗೊಂಡಿದ್ರಾಗಿತ್ತು, ನಾನು ದೀಪ ತೊಗೊಂಡಿದ್ನಲ್ಲ ಅದು. ನೋಡೋಣ, ಏನೂ ಮಾಡೋಕ್ಕಾಗಲ್ಲ, ಹೇಗೋಗುತ್ತೋ ಹಾಗೆ. ಹೇಗಿದೆ ಏನು ಅಂತ ಬ್ಲೌಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಹೊಲ್ಕೊಂಡಿದ್ದೀನಿ, ತೋಳು ಇಲ್ಲಿವರೆಗೂ ಇದೆ. ಸಿಂಪಲ್ಲಾಗಿ ಹೊಲ್ಕೊಂಡು ಬ್ಯಾಕು ನನ್ನ ಮಗಳ ಕೈಯಲ್ಲಿ ತೋರಿಸ್ತೀನಿ. ಡೀಪ್ ಏನು ಇಟ್ಕೊಂಡಿಲ್ಲ ಜಾಸ್ತಿ ನಾನು ಫ್ರೆಂಡ್ಸ್. ನಿನ್ನೆ ಊರಿಂದ ಬಂದಿದ್ದರಿಂದ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಪಾಪು ಬರ್ಡೇ ಇತ್ತು ಅನ್ನೋದು ಗೊತ್ತಿಲ್ಲ ನನಗೆ. ಸಂಜೆ ಫೋನ್ ಮಾಡಿದ್ಲು, 6 months ಬರ್ಡೇ ಇದೆ, ಬಾ ಹೋಗಿವ ಅಂತ ಅಂದ್ಬಿಟ್ಟು. ಹೋಗ್ಬಿಟ್ಟು ಸಿಂಪಲ್ಲಾಗಿ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ರು. ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸಿ ನಾನು ಕೂಡ ಕೇಕೆಲ್ಲ ತಿಂದು ವಿಶ್ ಮಾಡಿ ಮನೆಗೆ ಹೊರಟು ಬಂದ್ವಿ. ಹಾಯ್ ಮಮ್ಮು ತಿಂದ್ರಾ? ಪಚ್ಚಿ ತಿಂದ್ರಾ? ಪಚ್ಚಿ ಯಾರು ಮಾಡಿದ್ದು ಇವತ್ತು? ಪಲಾವ್. ಸುಬ್ಬಾವನು ಪಚ್ಚಿ ಅಂತೆ. ಪಚ್ಚಿ ಅಲ್ಲಪ್ಪೋ, ಪಲಾವು. ಎಲ್ಲ ಇದು ಕೈ ಇಲ್ಲ, ಕೈಯೆಲ್ಲ ಇಲ್ಲ ಇಲ್ಲ ಇಡಿ. ಯಾವ ಥರ ಕೆರಿಯೋದು? ಇಲ್ಲ ಇಲ್ಲ, ಚೀ ಚೀ ಇಲ್ಲ, ಚೀ. ನಾನು ಮಾಡು. ಸುಬ್ಬ ತುಂಬ ಅಂದರೆ ತುಂಬ ಸೆಕೆ ಆಗ್ತಿದೆ ಫ್ರೆಂಡ್ಸ್. ಮಳೆ ಬಂದ್ರೂ ಸೆಕೆ, ಮಳೆ ಬರ್ದೇ ಹೋದ್ರೂ ಸೆಕೆ. ಹೇಗಿರೋದು ಏನೋ ಒಂದು ಅರ್ಥ ಆಗಲ್ಲ. ಊರಲ್ಲಿದ್ದಾಗ ಸ್ವಲ್ಪ ಮೆಡಿಷನ್ ಮೇಲೆ ಕಡಿಮೆ ಆಗಿದ್ದು, ಥ್ರೋಟ್ ಇನ್ಫೆಕ್ಷನ್. ನೈಟಿಂದ ಇನ್ನೂ ತಿರ್ಗಾ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಟ್ಯಾಬ್ಲೆಟ್ಸ್ ಎಲ್ಲ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಅಮ್ಮನ ನೋಡೋಣ ಅಮ್ಮನ್ನ ತೊಗೊಬನ್ನಿ ಅಂತ ಹೇಳ್ಬೇಕು. ನಾಳೆ ಒಂದು ಮದುವೆ ಇದೆ, ನಮ್ಮ ಚಿಕ್ಕಪ್ಪನ ಮಗಳದು. ಮದುವೆಗೆ ಬಂದಾಗ ಅಪ್ಪೋ ಏನು ಕಂಗುಡಿಯೋದು? ವಾ ಧನ್ವಿತಾ ತಗೊಂಬ ಇಲ್ಲಿ, ಚಾರ್ಜಿಂಗ್ ವೈರ್ ತಗೊಂಬ ಇಲ್ಲಿ, ಹೊಡಿತಾವನೆ. ಚಿಕ್ಕಪ್ಪನ ಮಗಳು ಮದುವೆ ಇದೆ, ಅಂದರೆ ಅಮ್ಮನ ಮನೆ ಕಡೆ ರಿಲೇಷನ್ ಮದುವೆ ಇದು. ಬಂದಾಗ ತೊಗೊಬನ್ನಿ ಅಂತ ಹೇಳಬೇಕು. ನೋಡಿ ನನ್ನ ಮಗಳು ಊರಿಂದ ಬಂದು. ಹಾಯ್
ಫ್ರೆಂಡ್ಸ್, ನೆನ್ನೆ ನಾನು ಊರಿಂದ ಬಂದೆ. ನನ್ನ ಮಿಸ್ ಮಾಡಿಕೊಂಡ್ರೆ ಕಮೆಂಟ್ ಮಾಡಿ. ಅದನ್ನ ಹೇಳೋಕ್ಕೆ ಅರ್ಧ ಗಂಟೆ ತಗೊಂಡವಳು ಅವಳು ನಮ್ಮ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಕಮೆಂಟ್ ಅಂತೆ ಮಾಡಿ ಫ್ರೆಂಡ್ಸ್. ಅವಳು ಊರಲ್ಲಿ ಇದ್ಲಲ್ಲ 1 ಮಂತು, ನೆನ್ನೆ ಬಂದಳು. ಪಾಪುನ ಕರ್ಕೊಬಂದೆ. ಸೌಂಡು ಟಿ ವಿ ಮ್ಯೂಟ್ ಮಾಡು. ನೆನ್ನೆ ಕರ್ಕೊಬಂದೆ. ಅಂದರೆ ಅಡ್ಮಿಷನ್ ಮಾಡಬೇಕಾಗಿತ್ತು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗಿತ್ತು ಅವಳಿಗೆ. ಸ್ಕಾಲರ್ಶಿಪ್ಗೆ ನಾವು ಸ್ವಲ್ಪ ಅವಳಿಗೆ ಏನೇನೋ ರೆಡಿ ಮಾಡ್ಕೊಬೇಕಾಗಿತ್ತಲ್ಲ, ಹಂಗಾಗಿ ಹಸ್ಬೆಂಡು ಕರ್ಕೊಬಾ, ಏನಾದರೂ ಸೈನ್ ಏನಾದರೂ ಬೇಕಂದರೆ ಅಕಸ್ಮಾತ್ ಏನಾದರೂ ಯಾಕೆ ಬೇಕು ರಿಸ್ಕ್ ತೊಗೊಳ್ಳೋದು, ಕರ್ಕೊಬಾ ಸಾಕು, ಬೇಕಾದ್ರೆ ಇನ್ನೊಂದು ದಿವಸ ಹೋದ್ರಾಗುತ್ತೆ ಅಂತ ಹೇಳಿದ್ರಲ್ಲ, ಹಂಗಾಗಿ ಕರ್ಕೊಬಂದೆ. ಸೋಮವಾರ ಬುಧವಾರ 2 ದಿವಸದಲ್ಲಿ 1 ದಿವಸ ಹೋಗಿ ಅಡ್ಮಿಷನ್ ಮಾಡಿಬಿಟ್ಟು ಬರೋಣ ಅಂತ ಇದ್ದೀನಿ. ಹಸ್ಬೆಂಡ್ಗೆ ಡ್ಯೂಟಿ ಬರ್ತಾನೆ ಇದೆ, ನೋಡೋಣ ಯಾವತ್ತು ಫ್ರೀ ಆಗುತ್ತೋ ಅವತ್ತು ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಬಿಟ್ಟು ಬರಬೇಕು. ಬುಕ್ಸ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಸ್ಕೂಲ್ ಕಡೆಯಿಂದ ಮೆಸೇಜ್ ಹಾಕ್ತಾನೆ ಇದ್ದಾರೆ. ನೋಡೋಣ, ಅದಕ್ಕೂ ಟೈಮ್ ಬರಬೇಕಲ್ಲ, ಅಡ್ಮಿಷನ್ ಆಗೋದಕ್ಕೂ ಒಳ್ಳೆ ಟೈಮ್ ನೋಡಿ ಅಡ್ಮಿಷನ್ ಮಾಡಿಬಿಟ್ಟು ಬರಬೇಕು. ಇನ್ನೇನಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ಸ್ವಲ್ಪ ರೇಷನ್ ಅವತ್ತು ತಗೊಬಂದಿದ್ದು ಏನೋ ಕೂಡ ಫಿಲ್ ಮಾಡ್ಕೊಂಡಿರಲಿಲ್ಲ, ಫಿಲ್ ಮಾಡ್ಕೋಬೇಕು. ಸ್ವಲ್ಪ ಹಂಗೆ ಇಟ್ಬಿಟ್ಟು ಊರಿಗೆ ಹೊರಟೋಗ್ಬಿಟ್ಟಿದೆ, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಹಂಗಾಗಿ ಅಂದರೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಕಾಳಿದ್ದಾಗ ಅದಕ್ಕೆ ತುಂಬಿಕೊಂಡ್ರೆ ಏನಾಗುತ್ತೆ, ಹುಳ ಆಗ್ತಾ ಬರುತ್ತೆ. ನಾನು ಸ್ವಲ್ಪ ಖಾಲಿ ಮಾಡಿಬಿಟ್ಟು ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅಂದ್ಕೊಂಡೆ. 1-2 ಖಾಲಿ ಆಗಿದೆ, ಹಾಕಬೇಕು. ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಮಿಕ್ಕಿದ್ದೆಲ್ಲ. ಇನ್ನೇನಿಲ್ಲ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಸೀರೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನಾಳೆ ಹೋಗೋದಕ್ಕೆ ಯಾವುದು ಇಟ್ಕೊಳ್ಳೋದು ಏನೋ ಒಂದು ಗೊತ್ತಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ರೇಷನ್ ಎಲ್ಲ ಹಾಕೋಬೇಕು ಬಾಕ್ಸ್ಗಳಿಗೆ. ನೋಡೋಣ ಇವತ್ತು ಹೇಗೆ ಹೋಗುತ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ. ಸ್ವಲ್ಪ ಬೇಜಾರಾಗ್ತಾಯಿದೆ, ಯಾಕೋ ಮನೆ ಹತ್ರನೇ ಇರ್ತೀವಲ್ವ, ಬೇಜಾರಾಗ್ತಾಯಿದೆ. ನನ್ನ ಮಗ ಏನೋ ಮಾಡ್ತಿದ್ದಾನೆ. ಏನು ಮಾಡ್ತಿದ್ಯಾ ಪಾಪು? ವೈರೆಲ್ಲ ತೆಗ್ಯೋದು ಆ ಥರ ಮಾಡೋದಾ? ವೈರೆಲ್ಲ ಏನು ತೆಗಿದ್ಯಾ ನೀನು? ಯಾಕೆ? ಸುಬ್ಬಾ ಹಾಕ್ಬಿಟ್ಟ. ಆಗ್ತಾ? ಹೌದಾ? ಚಾರ್ಜಿಂಗ್ ಹಾಕ್ಬಿಡ್ತೀಯ ಈಗ ನಿನ್ನ ಫೋನಿಗೆ? ಅದು ಯಾರ ಫೋನ್ ಅದು? ಎಲ್ಲ ತೋರಿಸು ಫ್ರೆಂಡ್ಸ್ಗೆ, ತೋರಿಸು ಫ್ರೆಂಡ್ಸ್ಗೆಲ್ಲ ನಿನ್ನ ಫೋನು ತೋರಿಸು. ಪಾಪು ಅವ್ನ ಫೋನ್ ಅವ್ನು ಚಾರ್ಜಿಂಗ್ ಹಾಕ್ಕೊತಾವನೆ ನೋಡಿ ಫ್ರೆಂಡ್ಸ್. ನಂದು ಫೋನು ಅಂತಾನೆ ಅವನದು. ಎಲ್ಲ ತೋರಿಸು ನಿನ್ನ ಫೋನ್ ಹೆಂಗಿದೆ, ತೋರಿಸು. ಇಲ್ಲಿ ತೋರಿಸಿಲ್ಲಿ ಕ್ಯಾಮ್ರಾಗೆ, ಇಲ್ಲೇ ತೋರಿಸಿಲ್ಲಿ, ಇಲ್ಲಿ ಹಿಂಗೆ ಹಿಂದೆ ಹೋಗು. ಡ್ಯಾನ್ಸ್ ಏನು ಆಡ್ಬೇಡ, ಹಂಗೆ ಹಿಂದೆ ಹೋಗು. ಡ್ಯಾನ್ಸ್ ಆಡೋ ನೋಡೋಣ, ಹೆಂಗೆ ಆಡ್ತೀಯ? ಸುಬಾ ತೋರಿಸು. ಅದ್ರದ್ದು ವಯರ್ ಅಂತೆ ಫ್ರೆಂಡ್ಸ್, ಫೋನ್ದು ಚಾರ್ಜಿಂಗ್ ವಯರ್. ಸರಿ, ನೋಡಿದ್ರು ಬಿಡು. ಅವನದಂತೆ ಫೋನ್ ಅದು, ಈಗ ನಮ್ದಲ್ಲ, ಕಿತ್ತೋಗುತ್ತೆ ಪಾಪು. ಅವನಿಗೊಂದು ಫೋನ್ ಕೊಟ್ಟಿದ್ದೀವ, ಅದು ನಂದು ಫೋನು ಅಂತಾನೆ ಅವನು. ನನ್ನ ಮಗಳಂತಾಳೆ ನಂದೇ ಇಲ್ಲ, ಅವನದೈತೆ ನಿಮ್ದೈತೆ ಅಂತ ಅವಳಂತಾಳೆ. ಎಲ್ಲರಿಗೂ ಒಂದೊಂದು ಫೋನ್ ತಕ್ಕೊಡೋಕ್ಕಾಗುತ್ತಾ ಫ್ರೆಂಡ್ಸ್? ಮನೆಯಲ್ಲ ಅದು ನಂದು ಚಾರ್ಜಿಂಗ್ ವೈರು. ಅವ್ನು ನಂದು ಫೋನು, ನನ್ನ ಫೋನ್ದಿದು. ನೀನು ಅಷ್ಟೊಂದೇನು ಹತ್ರ ಹಿಡಿಬೇಡ, ದೂರನೇ ಹೋಗು, ಕಾಣಿಸುತ್ತೆ. ಸುಬಾ ಸುಬಾ. ದೀಪ ಎಲ್ಲ ಹಚ್ಚಿ ನನ್ನ ಮಗಳೇ ಪೂಜೆ ಮುಗಿಸ್ಕೊಂಡ್ಲಿ ಇವತ್ತು. ಡ್ಯಾನ್ಸ್ ಆಡು ಪಾಪ. ಯಾವ ಥರ ಡ್ಯಾನ್ಸ್ ಆಡೋದು ನೀನು? ಯಾವ ಸ್ಟೆಪ್ ಇದು? ಯಾವ ಡ್ಯಾನ್ಸು? ಯಾವ ಡ್ಯಾನ್ಸ್?
ನನ್ನ ಮಗಳು ನಗ್ತಾವಳೆ ಸ್ಪೀ. ಓ ಅಕ್ಕ ಕರಿತಾವ್ರಿ, ಅಕ್ಕ ಕರಿತಾವ್ರಿ. ಸುಬ್ಬ ಸೇಮ್ ಹಾಕೋಬಿಟ್ಟಿದ್ದಾರೆ ಅಲ್ಲೇ. ನಾನು ಬ್ಲ್ಯಾಕ್ ಅಲ್ಲ, ಪರ್ಪಲ್. ಮಧ್ಯಾಹ್ನ ಹೆಂಗಿದ್ರು ಕೂತಿದ್ನಲ್ಲ, ಸುಮ್ಮನೆ ಆರಾಮಾಗಿದ್ನಲ್ಲ ಅಂದ್ಬಿಟ್ಟು ರೇಷನ್ ಹಾಕ್ಕೊಳ್ಳೋಣ ಅಂತ ಬಂದೆ. ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆನೇ ಒಂದು ಬಾಕ್ಸಿಗೆ ಒಂದು ಪಾಕೆಟ್ ಹಾಕ್ಕೊಂಡಿದ್ದೆ, ಇನ್ನೊಂದು ಪಾಕೆಟ್ ಹಾಕ್ಕೊಳ್ಳೋಣ, ಇನ್ನೊಂದು ಎತ್ತಿಟ್ಟಿದ್ದೀನಿ. ಒಟ್ಟು 3 ಪ್ಯಾಕೆಟ್ ತರಿಸಿದ್ದೆ ನಾನು. ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ತರಿಸ್ಕೊತೀನಿ ಫ್ರೆಂಡ್ಸ್. ಎಕ್ಸ್ಟ್ರಾ ತರಿಸ್ಕೊಂಡು ವೇಸ್ಟ್ ಮಾಡಿಕೊಂಡು ಆ ಥರ ಎಲ್ಲ ಮಾಡ್ಕೊಳ್ಳೋಲ್ಲ. ಬೇಕಂದರೆ ಮಧ್ಯದಲ್ಲಿ ತರಿಸ್ಕೋಬೋದು, ಏನು ಅಂಗಡಿ ಏನು ದೂರ ಇರಲ್ವಲ್ಲ. ಹಾಗಾಗಿ ನನಗೆ ತಿಂಗಳಿಗೆ ಎಷ್ಟು ಬೇಕು ಅಂತ ನನಗೆ ಗೊತ್ತಿರುತ್ತೋ ಅಷ್ಟನ್ನು ಮಾತ್ರ ನಾನು ತರಿಸ್ತೀನಿ. ಎಕ್ಸ್ಟ್ರಾ ಒಂದಷ್ಟು ತರಿಸಿ ಇಟ್ಕೊಳ್ಳೋದು ಅದೆಲ್ಲ ನನಗೆ ಅಭ್ಯಾಸ ಇಲ್ಲ. ಕಾಳು ಮತ್ತು ಬೇಳೆ ಎಲ್ಲ ಖಾಲಿ ಆಗಿದ್ದೋ, ಕಡಲೆ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಖಾಲಿ ಆಗಿದ್ದೋ. ಅದೆಷ್ಟು ಖಾಲಿ ಆಗಿದೆಯೋ ನೋಡಿ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಮಿಕ್ಕಿದ್ದೆಲ್ಲ ಫ್ರಿಜ್ಜಿಗೆ ಕಟ್ಟಿಟ್ಕೊತಾ ಇದ್ದೀನಿ ನಾನು. 1 ತಿಂಗಳು ಕರೆಕ್ಟಾಗಿ ನನಗೆ ರೇಷನ್ ಆಗಿಬರುತ್ತೆ, ನಾನು ತರಿಸೋ ಅಂಥ ರೇಷನ್ನು. ಏನು ಎಕ್ಸ್ಟ್ರಾ ತರಿಸ್ಕೊಂಡು ಏನು ಮಾಡಬೇಕಾಗಿಲ್ಲ ಅಲ್ವಾ, ಹತ್ರನೇ ಇರುತ್ತೆ ಅಂಗಡಿನೂ ಕೂಡ. ನನ್ನ ಮಗ ತೋರಿಸ್ಬೇಕಂತೆ ಇದು ಒಂದು ಬೂಸ್ಟ್ ಅಂತೆ. ನಿಂದ ಇದು ಏನು ನಿನಗೆ ಬಾಯಿಗೆ ಹಾಕ್ಬೇಕಾ? ಕಾಳು ಒಂದು ನಿಮಿಷ ಇರೋ. ನಾನೇನಾದರೂ ಮಾಡ್ತಿದ್ರೆ ಅವನು ಅಡ್ಡ ಬರ್ತಾನೆ. ಆ ಮಾಡು, ನಾನು ಕೊಡೋಲ್ಲ, ಆ ಮಾಡು. ಹಾಂ ಹೋಗು, ಇನ್ನು ಸಾಕು. ತಾಳ ಹಾಕೋಣ, ಬಾಕ್ಸ್ಗೆಲ್ಲ ಹಾಕೋಣ. ಫ್ರೆಂಡ್ಸ್ಗೆ ತೋರಿಸೋಣ ನಿನ್ನ ಬಾಕ್ಸ್ ಹೆಂಗಿದೆ ಹಾಕೋದು ಅಂತ. ಹೊಡಿಬಾರ್ದು ಅಕ್ಕಂಗೆ. ಅವಲಕ್ಕಿಯನ್ನು ಬಾಕ್ಸ್ಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಲ್ಲ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ, ಬೇಕಂದಾಗ ಯೂಸ್ ಮಾಡ್ಕೋಬೋದು. ಫ್ರಿಜ್ಗೆ ಇಟ್ಬಿಡು ಮೇಲ್ಗಡೆ, ಬೇಕಂದಾಗ ಯೂಸ್ ಮಾಡ್ಕೋಬೋದು. ಅವೆಲ್ಲ ಈಚೆ ಇಟ್ಕೊಳ್ಳೋಕ್ಕೆ ಸಾಕಾಗಲ್ಲ ಫ್ರೆಂಡ್ಸ್. ಬಾಕ್ಸ್ ಕೊಡು. ಕಡಲೆಬೇಳೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇನಾ ಮಮ್ಮಿ? ಅಷ್ಟೇನಾ? ಕೊಡ್ತೀನಿ. ನಾನು 1 ತಿಂಗಳಿಗಾಗೋಷ್ಟು ಅಷ್ಟೇ ಫ್ರೆಂಡ್ಸ್ ತರಿಸ್ಕೊಳ್ಳೋದು. ತೀರಾ 2 ತಿಂಗಳಿಗಾಗೋಷ್ಟು ಮಡಿಕೊಂಡ್ರೆ ಖಾಲಿ ಆಗಲ್ಲ. ನಮ್ಮ ಮನೆಯಲ್ಲಿ ಕಾಳುಗಳೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ತರಕಾರಿ ಸೊಪ್ಪು ಈ ಥರ ಖಾಲಿ ಆಗುತ್ತೆ. ಈ ಒಣಕಾಳುಗಳೆಲ್ಲ. ಕಡಲೆ ಅಲ್ಲ ಅಮ್ಮ ಇದು, ತಗೋ. ಕಡಲೆ ಬೀಜ ಇಲ್ಲೈತಿ. ಖಾಲಿ ಆಗಲ್ಲ, ಅದಕ್ಕೋಸ್ಕರ ನಾನೇನು ಜಾಸ್ತಿ ತರಿಸಿಟ್ಕೊಳ್ಳಲ್ಲ. ಅಕ್ಕ ಹೋಗ್ತಾ ಇದ್ರು ನೋಡು, ಕೊಡ್ತೀನಿ ಇರು. ಕಡಲೆ ತಿನ್ನಬಾರ್ದು ಪಾಪು, ಕಡಲೆ ಫೇವ್ರೇಟ್ ಫ್ರೆಂಡ್ಸ್. ಹಿಂಗಿದು ಇಟ್ಕಾಕಣ್ಣ, ಚೆಲ್ಲಬಾರ್ದು ಆಯ್ತಾ? ಸ್ವಲ್ಪ ಪ್ಯಾಕೆಟಲ್ಲಿ ಈಚನೆ ಮಡಿಕೊತೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ಸೋಪ್ ಇದೆ, ಇನ್ನೊಂದು ಪ್ಯಾಕೆಟ್ ಉಪ್ಪಿದೆ. 1 ಮಂತಿಗೆ ಒಂದೇ ಸಲ ತರಿಸ್ಕೊಂಡ್ರೆ 3 ಪ್ಯಾಕೆಟ್ ತರಿಸ್ಕೊಂಡ್ಬಿಡ್ತೀನಿ. ಟಾಟಾ 3 ಪ್ಯಾಕೆಟ್ ತರಿಸ್ಕೊತೀನಿ. ತಿರ್ಗಾ ಮತ್ತೆ ಏನು ತರಿಸ್ಕೊಳ್ಳಲ್ಲ ಅದು.
ಲೈಬಾಯ್ ಸೋಪು 2 ಸಾಕಾಗುತ್ತೆ ಒಂದು ಮಂತ್ಲಿ. ಪವರ್ ಸೋಪು ಅಂದರೆ ಈ ಸೋಪು ಆ ಸೋಪು ಅಂತ ಏನು ಯೂಸ್ ಮಾಡಲ್ಲ ಫ್ರೆಂಡ್ಸ್. 2 ಸೋಪು ಅಂದರೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದ್ರಿಂದ ಏನಾದರೂ ಕೈಲೊಗ್ಗೆ ಬಟ್ಟೆ ಇದ್ದರೆ ಎಮರ್ಜೆನ್ಸಿಗೆ ಮಾತ್ರ ಅಂತ ಯಾವುದೋ ಒಂದು ಸೋಪ್ ತೊಗೊಬನ್ನಿ ಅಂತ ಹೇಳಿರ್ತೀನಿ. ಒಂದೊಂದು ಸಲಿಗೆ ಒಂದೊಂದು ಥರ ತರ್ತಾರೆ. ಒಂದು ಸಲಿಗೆ ಪವರ್ ತರ್ತಾರೆ, ಒಂದು ಸಲಿಗೆ ಸವಾಲ್ ತರ್ತಾರೆ, ಇನ್ನೊಂದು ಸಲಿಗೆ ಶಶಿ ತರ್ತಾರೆ. ಈ ಥರ ಒಂದೊಂದು ಸಲಿಗೆ ಒಂದೊಂದು ಥರ. ಈ ಸೋಪು ಆ ಸೋಪು ಅಂತ ನೇಮ್ ಇಟ್ಕೊಂಡಿಲ್ಲ, ಯಾಕಂದರೆ ಕೈಲಿ ಒಗ್ಗೆಲ್ವಲ್ಲ ನಾವು. ಹಂಗಾಗಿ ಯಾವುದಾದ್ರೂ ಸರಿ ಎಮರ್ಜೆನ್ಸಿಗೆ ಪಾಪು ಬಟ್ಟೆ ಇರುತ್ತೆ ಮತ್ತು ಕಾಲರು ಈ ಥರ ಗಲೀಜು ಹೋಗಿರಲ್ವಲ್ಲ, ಆ ಥರದಕ್ಕೆ ಮಾತ್ರ ಒಂದೊಂದ್ಸಲಿ ಸೋಪ್ ಯೂಸ್ ಮಾಡ್ತೀನಿ ಅಷ್ಟೇ. ಅದಕ್ಕೋಸ್ಕರ 1 ಇಲ್ಲ 2 ತರಿಸಿ ಇಟ್ಕೊಂಡಿರ್ತೀನಿ. 1 ತಿಂಗಳಲ್ಲಿ ಅದೇ ಸಾಕಾಗುತ್ತೆ. ಇನ್ನೇನಿಲ್ಲ, ಶಾಂಪು ಎಲ್ಲ ಹಾಲೆ ಎತ್ತಿ ಇಟ್ಕೊಂಡಿದೆ. ಆಯಲ್ಲು ಹಾಕ್ಕೋಬೇಕು, ಬಾಟಲ್ ಇಲ್ಲಿದೆ, ಆಯಿಲ್ ಒಂದು ಹಾಕ್ಕೊತೀನಿ. ಈ ಥರ ಪಾಕೆಟ್ಗಳು ತರಿಸಿಟ್ಕೊಂಡ್ರೆ ನಮಗೆ ಇನ್ನು ಒಂದು 100-150 ಗ್ರಾಮ್ ಅಷ್ಟು ನಮಗೆ ಆಯಿಲು ಸೇವ್ ಆಗುತ್ತೆ ಅಂತ ಅಂತಾರೆ. ಆಲ್ಮೋಸ್ಟ್ ಗೊತ್ತಿರೋರೆಲ್ಲ ಅದಕ್ಕೆ ಅಂತಾರೆ. ನಾನು ಕೂಡ ಅದಕ್ಕೆ ಈ ಥರ ಬಾಟ್ಲೊಂದು ಯಾವಾಗಾದರೂ ತರಿಸಿಟ್ಕೊಂಡ್ಬಿಟ್ರೆ ಇದಕ್ಕೆ ಮೇಲೆ ಕವರ್ ಹಾಕಿ ಇಟ್ಕೊಂಡಿದ್ದೀನಿ, ಧೂಳು ಆಗಬಾರ್ದು ಅಂದ್ಬಿಟ್ಟು. ಈ ಥರ ಒಂದು ಬಾಟ್ಲು ತರಿಸಿಟ್ಕೊಂಡ್ರೆ ಮಿಕ್ಕಿದ್ದ ತಿಂಗಳುಗಳಲ್ಲೆಲ್ಲ ನಾನು ಈ ಥರ ಪಾಕೆಟೇ ತರಿಸೋದು. ಯಾಕಂದರೆ ಒಬ್ರು ಅಂದಾಗ ಅದು ಇರ್ಬೋದೇನೋ ಅಂತ ಅನಿಸುತ್ತೆ. ಆಮೇಲೆ ಬಾಟ್ಲಿಗೆ 60 ರೂಪೀಸಾ 20 ರೂಪೀಸಾ ಏನೋ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಒಂದು ಬಾಟ್ಲು ಇರ್ತದಲ್ಲ, ಹಂಗಾಗಿ ನಾನು ಪಾಕೆಟ್ ತರಿಸ್ತೀನಿ. 1 ಮಂತಿಗೆ ಎಷ್ಟು ಬೇಕು, 5 ಲೀಟ್ರ್ ಬೇಕು ನನಗೆ. 5 ಲೀಟ್ರು 4 ಲೀಟ್ರು ಈ ಥರ ಬೇಕಾಗುತ್ತೆ. ಇಷ್ಟನ್ನು ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ 1 ಮಂತ್ ಕರೆಕ್ಟಾಗಿ ಬರುತ್ತೆ. ಅವಾಗ ಪಾಕೆಟೇ ಇಟ್ಟರೆ, ಬಾಟ್ಲು ಇದ್ದರೆ ಒಂದು ತರಿಸ್ಕೋಬೇಕು. ಯಾಕಂದರೆ ಒಂದು ಹಾಫು ಬೇರೆ ಬಾಟ್ಲಿಗೆ ಹಾಕೋತೀವಿ, ಒಂದು ಅರ್ಧ ಲೀಟ್ರ್ ಇರೋ ಬಾಕ್ಸಿಗೆ. ಇನ್ನು ಅರ್ಧ ಲೀಟ್ರನ್ನ ಹಂಗೆ ಎತ್ತಿಟ್ಟಿರ್ತೀವಿ, ಹಿಂಗೆ ಚೆಲ್ಲೋಗ್ಬಿಡುತ್ತೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅರ್ಧ ಲೀಟ್ರ 1 ಲೀಟ್ರ ಬೇರೆ ಎಕ್ಸ್ಟ್ರಾ ನಾವು ಆಯಿಲ್ ಹಾಕೋದಕ್ಕೆ ಅಂತಲೇ ಇಟ್ಕೊಂಡಿರ್ತೀವಲ್ಲ, ನಾನು ಈ ಥರ ಗ್ಲಾಸ್ ಬಾಟಲ್ ಇಟ್ಕೊಂಡಿದ್ದೀನಿ. ಇದು ಅರ್ಧ ಲೀಟ್ರ್ ಅಷ್ಟೇ ಹಿಡಿಯೋದು. ಇನ್ನೊಂದಿತ್ತು ಅಮ್ಮನ ಮನೆ ಕೊಟ್ಟು ಕಳಿಸಿದ್ದೆ ನಾನು. ಅಮ್ಮ ಯೂಸ್ ಮಾಡ್ತಾರೆ ಅಂತ ಪಾಪ ಅವರು ಕೈ ಜಾರಿ ಎತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದಾರೆ. ನಾನು ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಅದು ಅರ್ಧ ಲೀಟ್ರ್ ಮಾತ್ರ ಅದಕ್ಕಾಗುತ್ತೆ, ಇನ್ನು ಅರ್ಧ ಲೀಟ್ರನ್ನ ಎತ್ತಿಡೋಕ್ಕಾಗಲ್ಲ. ಅವಾಗ ಈ ಥರದ್ದಿದ್ರೆ ಇದರಿಂದ ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಅಷ್ಟೇ. ಈ ಥರ ಪಾಕೆಟ್ ತರಿಸ್ಕೊತೀನಿ, ದುಡ್ಡು ಕೂಡ ಸೇವ್ ಆಗುತ್ತೆ ನಮಗೆ. ಆಯಿಲು ಕೂಡ ಇನ್ನು 50 ಗ್ರಾಮ 100 ಗ್ರಾಮ ಏನೋ ನಮಗೆ ಆಯಿಲು ಕೂಡ ಸೇವ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಪಾಕೆಟ್ ತರಿಸ್ಕೊಡೋದಷ್ಟೇ. ಸಂಜೆ ಅಕ್ಕನೂ ಕೂಡ ಕೆಲಸ ಮುಗಿಸ್ಕೊಂಡು ಮನೆ ಹತ್ರನೇ ಬಂದರು. ಬಳೆ ಶಾಪ್ಗೆ ಹೋಗ್ಬಿಟ್ಟು ಬರೋಣ ಬಾ ಅಂದ್ಬಿಟ್ಟು. ಮದುವೆ ಇತ್ತೆಲ್ಲ ಬಳೆ ತೊಗೊಂಡು ಸ್ವಲ್ಪ ಸ್ಟಿಕ್ಕರ್ಸು ಅಂದರೆ ಮೆಹಂದಿ ಎಲ್ಲ ತೊಗೊಬರ್ಬೇಕಾಗಿತ್ತು, ತೊಗೊಂಡು ಬಂದ್ವಿ. ಫ್ರೆಂಡ್ಸ್, ಅಲ್ಲೇ ಸಂಜೆ 4:45 ಸಾಂಬಾರು ಮಾಡಿ ಇಟ್ಕೊಬಿಡೋಣ ಅಂದ್ಬಿಟ್ಟು. ಈಗ ಮಳೆ ಬೇರೆ ಬರ್ತಾ ಇದೆಯಲ್ವಾ, ಕರೆಂಟ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಅದಕ್ಕೆ ಸಾಂಬಾರು ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ತರಕಾರಿ ಸಾಂಬಾರು ಮಾಡೋಣ ಅಂತ. ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಮತ್ತು ಕರೆಂಟ್ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಸಾಂಬಾರು ಮಾಡಿ ಇಟ್ಕೊಬಿಡೋಣ. ಕರೆಂಟ್ ಹೋದ್ರೂ ಪರವಾಗಿಲ್ಲ, ರೈಸ್ ಮಾಡ್ಕೊಬೋದಲ್ಲ. ಯಾಕೋ ತುಂಬ ತಲೆನೋವ್ತಾ ಇದೆ. ಟ್ಯಾಬ್ಲೆಟ್ಸ್ ಎಲ್ಲ ಊರಲ್ಲಿ ಬಿಟ್ಟು ಬಂದೆ. ಮತ್ತು ಇಲ್ಲಿ ಗಂಟ್ಲ ಹತ್ರ ತುಂಬ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ. ನಿನ್ನೆ ನೈಟಿಂದ ಸ್ವಲ್ಪ ಪರವಾಗಿರಲಿಲ್ಲ, ಇವಾಗಂತೂ ಜಾಸ್ತಿನೇ ನೋವ್ತೈತೆ. ಏನು ಮಾಡೋದು, ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲಿ ಬಿಟ್ಟು ಬಂದೆ. ನನ್ನ ಮಗ ಈಗ ಎದೊಳ್ತಾವನೆ. ನಾನು ಮಲ್ಕೊಬಿಟ್ಟಿದ್ದೆ ಫ್ರೆಂಡ್ಸ್. ತುಂಬ ಥ್ರೋಟ್ ಇನ್ಫೆಕ್ಷನ್, ಏನಕ್ಕೆ ಹಿಂಗೆ ಆಗ್ತಾ ಇದೆಯೋ ಏನೋ ಒಂದು ನನಗೆ ಅರ್ಥ ಆಗ್ತಿಲ್ಲ. ನಾನು ಒಬ್ಬಳಿಗೆ ಆಗುತ್ತಾ, ಬೇರೆಯವ್ರಿಗೂ ಆಗ್ತಾ ಒಂದು ಗೊತ್ತಾಗ್ತಿಲ್ಲ. ಕಡಿಮೆ ಆಗಿತ್ತು, ಅಲ್ಲೇ ಮಾತ್ರೆನೂ ಕೂಡ ಅಲ್ಲೇ ಬಿಟ್ಟು ಬಂದೆ. ತುಂಬ ಅಂದರೆ ತುಂಬ ನೋವ್ತಿದೆ ಈಗ. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ಮಲ್ಕೊಬಿಟ್ಟಿದ್ದೆ, ಆಗ್ತಿಲ್ಲ. ತಲೆ ತುಂಬ ಹಿಡಿದ್ಬಿಟ್ಟಿತ್ತು. ಇನ್ನೂ ಬಿಟ್ಟಿಲ್ಲ. ಏನು ಮಾಡೋದು, ಸಾಂಬಾರು ಮಾಡ್ಕೋಬೇಕಲ್ಲ, ಮಳೆ ಬರೋಂಗಾಗಿದೆ. ಅದಕ್ಕೋಸ್ಕರ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಮಗಳೇ ಇಲ್ಲಿ ಬಂದು ಕ್ಯಾರೆಟ್ ತಿನ್ಕೊಂಡು ಹೋಗ್ತಾವಳೆ. ಒಂದು ಬಿಡ್ತಾಯಿಲ್ಲ ಅಲ್ಲಿ. ನಗ್ತಾಳೆ, ಕ್ಯಾರೆಟ್ ಎತ್ಕೊತಾಳೆ, ಹೋಗ್ತಾಳೆ ಅವಳು.
ತಿಂತಾ ಇರೋದೇ ಅವಳ ಕೆಲಸ. ಫ್ರೀನೇ ಇರಲ್ಲ. ಎಲ್ಲರಿಗೂ ನಿದ್ದೆ ಬಂದರೆ ಅವಳಿಗೆ ನಿದ್ದೆ ಬರಲ್ಲ. ಅವಳು ತಿಂತಾ ಇರೋದೇ ಯಾವಾಗಲೂ. ತರಕಾರಿ ಸಾಂಬಾರು ಅಂದರೆ ನಾನೇನು ರುಬ್ಬಿ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಹಂಗೆ ತರಕಾರಿ ಎಲ್ಲ ಹೆಚ್ಕೊತೀನಿ. ಟೊಮೊಟೊ, ಈರುಳ್ಳಿ ಅದನ್ನು ಕೂಡ ಹೆಚ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಕೊಂಡು, ಸಾಂಬಾರು ಪುಡಿ ಬರುತ್ತೆ ನೋಡಿ, ಅಮ್ಮನೇ ಮಾಡಿಕೊಟ್ಟು ಕಳಿಸಿದಾರಲ್ಲ, ಆ ಸಾಂಬಾರು ಪುಡಿ ಹಾಕ್ಕೊಂಡು ಮಾಡ್ಕೊತೀನಿ. ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ರುಬ್ಬಿ ಮಾಡಲ್ಲ ಈಗ. ಅಳ್ತಾ ಇದ್ದಾನೆ ಅವನು. ಫ್ರೆಂಡ್ಸ್, ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನು ಆಲೂಗೆಡ್ಡೆ, ಬದನೆಕಾಯಿ, ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಒಂದು ಮೂಲಂಗಿ ಇಷ್ಟನ್ನು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ಆದಮೇಲೆ ನಮಗೆ ಎಷ್ಟು ಬೇಳೆ ಬೇಕೋ ಅಷ್ಟನ್ನು ನಾನು ಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ನಮ್ಮನೆಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನಾನು ಸಾಂಬಾರಿಗೆ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ತರಕಾರಿ ಬೇಯೋದಕ್ಕೆ ನೀರು ಹಾಕ್ಕೊಂಡು, ಆದಮೇಲೆ ನಾವು ಸಾಂಬಾರು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಇದ್ದರೆ ಮಾತ್ರ ನಾನು ರುಬ್ಬಿಟ್ಟು ಮಾಡ್ಕೊತೀನಿ. ಮತ್ತು ಜಾಸ್ತಿ ಸಾರು ಕ್ವಾಂಟಿಟಿಲಿ ಬೇಕು ಅಂದಾಗ ಮಾತ್ರ ನಾನು ರುಬ್ಬೋದು. ಇಬ್ಬರೇ ಇದ್ದಾರೆ, 3 ಜನ ಇದ್ದಾರೆ ಅಂದಾಗ ನಾನು ರುಬ್ಬಿಟ್ಟು ಮಾಡ್ಕೊಳ್ಳಲ್ಲ. ಹಿಂಗೆ ಪ್ಲೈನಾಗೆ ಮಾಡ್ಕೊತೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಆದಮೇಲೆ ವಿಜಿಲೆಲ್ಲ ಹೋದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡಿರ್ತೀನಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪ್ಲೈನಾಗಿ ಸಾಂಬಾರು ಆಗೋಗ್ಬಿಡುತ್ತೆ. ಸ್ನ್ಯಾಕ್ಸ್ಗೋಸ್ಕರ ನಾನಿಲ್ಲಿ ಬಜ್ಜಿ ಮಾಡಿಟ್ಕೊಂಡಿದ್ದೀನಿ. ಟೇಸ್ಟ್ ವೈಸು ಸೂಪರಾಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾನು ತರಕಾರಿ ಸಾಂಬಾರು ಮಾಡ್ಕೊಂಡೆ ಅಂತ. ರುಬ್ಬಿಟ್ಟು ಕೂಡ ಮಾಡ್ಕೋಬೋದು. ರುಬ್ಬಿಟ್ಟು ಆಮೇಲೆ ಮಾಡ್ಕೋಬೋದು ಒಗ್ಗರಣೆ ಹಾಕ್ಕೊಂಡು. ನಾನು ಪ್ಲೈನಾಗಿರ್ತದೆ, ನಮ್ಮನೆ ಯಾರೂ ರುಬ್ಬಿರೋದಷ್ಟು ಇಷ್ಟಪಡಲ್ಲ. ಹಂಗಾಗಿ ತರಕಾರಿಯಲ್ಲಿ ಹೆಚ್ಚಿಟ್ಕೊಂಡು ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು, ಪುಡಿ ಹಾಕ್ಕೊಂಡು, ಸಾಂಬಾರು ಪೌಡರ್ ಬರ್ತಲ್ಲ ಅದನ್ನ ಹಾಕ್ಕೊಂಡು 1 ವಿಜಿಲ್ ಇಲ್ಲ 2 ವಿಜಿಲ್ ಕೂಗಿಸ್ಕೊಂಡ್ಬಿಡ್ತೀನಿ. ವಿಜಿಲೆಲ್ಲ ಹೋದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಮಾಮೂಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಜಿಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಆಗುತ್ತೆ. ನನ್ನ ಮಗಳು ಅಲ್ಲಿ ತೋರಿಸ್ತಾವಳೆ. ನಾಳೆ ಡ್ಯಾನ್ಸ್ ಕ್ಲಾಸಿಗೆ ಇವತ್ತೇ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಮಲ್ಕೊಬಿಟ್ಟಿದ್ದೀನಿ. ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬರಬೇಕು, ನಾಳೆಯಿಂದ ಕಳಿಸ್ಬೇಕು ಅಂತ. ಅದಕ್ಕೆ ಮೊದಲು ಹೆಂಗೆ ಬೇಕು ಹಂಗೆ ಕಳಿಸೋದಕ್ಕಾಗೋದಿಲ್ಲ. ಹಂಗಾಗಿ ಇವತ್ತು ಹೋಗೋಣ ಅಂದ್ಕೊಂಡೆ, ಮಲ್ಕೊಂಡಿದ್ದೆ. 4:15 ಆಗಿತ್ತು ಟೈಮ್ ಇತ್ತು ನೋಡಿದಾಗ. ಬೇಡ ಬಿಡು ಅಂದ್ಬಿಟ್ಟು ನಾಳೆ ಹೋಗ್ಬಿಟ್ಟು, ಇವತ್ತು ಹಬ್ಬ ಐತಿಯಲ್ವಾ, ಅಕ್ಷಯ ತೃತೀಯ ಬೇಡ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ನಾಳೆ ಹೋಗಿ ಅವಳಿಗೆ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಬರಬೇಕು. ನೋಡ್ತಾರೆ ಹೆಂಗೆ ನೋಡ್ತಾಳೆ ಅವಳು. ಅವಳಿಗೆ ಮೂಡೇ ಹೋಗ್ಬಿಟ್ಟಿದೆ ಡ್ಯಾನ್ಸ್ಗೆ ಹೋಗೋದು. ಹಂಗೆ ಬಿಟ್ಟರಾಗುತ್ತಾ? ಹೋಗಬೇಕು, ಡ್ಯಾನ್ಸಿಗೆಲ್ಲ ಹೋಗಬೇಕು, ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಬೇಕು, ಸ್ಟೇಜ್ ಫಿಯರ್ ಬರಬೇಕು, ಸುಮ್ಮನೆ ಇರೋದಲ್ಲ. ನಾಳೆ ಹೋಗ್ಬಿಟ್ಟು ನೋಡೋಣ, ಬಿಟ್ಬಿಟ್ಟು ಬರಬೇಕು. ನಾಳೆನಾ? ಯಾವ ವಾರ ನಾಳೆ? ಶನಿವಾರನಾ? ಶನಿವಾರ ಆಗಲ್ಲ ಫ್ರೆಂಡ್ಸ್, ಇನ್ನು ಮಂಡೆಯಿಂದ. ನಾಳೆ ಮದುವೆ ಇದೆ, ಇನ್ನು ಮಂಡೆ ಕಂಟಿನ್ಯೂಸ್ ಆಗಿ ಹೋಗ್ತಾಳೆ. ಮಂಡೆಯಿಂದ ಫೋನ್ ಮಾಡಿ ಹೇಳ್ತೀನಿ ಅಣ್ಣಂಗೆ, ಡ್ಯಾನ್ಸರ್ಗೆ, ಮಂಡೆಯಿಂದ ಬರ್ತಾಳೆ ಧನ್ವಿತಾ ಅಂದ್ಬಿಟ್ಟು. ಅಷ್ಟೇ ಫ್ರೆಂಡ್ಸ್ ಇವತ್ತಿಂದು. ಏನು ಸಾಂಬಾರು ಮಾಡ್ಕೋಬೇಕು, ದೀಪ ಹೆಚ್ಚಿ ಹೋಗೋಣ. ತಲೆ ತುಂಬ ಅಂದರೆ ತುಂಬ ತಲೆನೋವ್ತಾ ಇದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬ ತಲೆನೋವು ಫ್ರೆಂಡ್ಸ್. ಏನು ಮಾಡೋದು ತಲೆನೋವಿಗೆ, ಏನಿದೆ ಸೊಲ್ಯೂಷನ್ ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ ಇದು ಹಿಡಿದ್ಬಿಟ್ಟಿದೆ. ಏನು ನಿಂದು? ಅವನು ಕ್ಯಾರೆಟ್ ತಿಂತಾವ, ನಾನು ತಿನ್ನೋದು ಕ್ಯಾರೆಟ್. ಎತ್ಕೋಬೇಕಾ? ಅವನು ಈಗೆದ್ದ. ಶುಭ. ತಿನ್ನು, ಆಯಿತು. ಮಮ್ಮ ಬೇಡಪ್ಪ ನಿನಗೆ. ಊಟನೇ ಮಾಡಿಲ್ಲ ಫ್ರೆಂಡ್ಸ್, ಇನ್ನು ಊಟ ತಿನ್ನಿಸ್ಬೇಕು ಅವನಿಗೆ. ಇನ್ನೇನಿಲ್ಲ, ಇಷ್ಟ ಆಗಿದೆ ಅಂದ್ಕೊತೀನಿ. ಅಂದರೆ
ಶಾರ್ಟ್ ಆಗಿದ್ರು ಪರವಾಗಿಲ್ಲ, ಇವತ್ತು ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು. ಎಷ್ಟಿರುತ್ತೆ ಏನೋ ಒಂದು ಗೊತ್ತಿಲ್ಲ ನನಗೆ. ಅದೇ ಇನ್ನೇನಿಲ್ಲ ಫ್ರೆಂಡ್ಸ್, ಸಾಂಬಾರು ಮಾಡ್ಕೊತೀನಿ. ಇನ್ನೇನು ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ ಅಷ್ಟೇ. ಸಾಂಬಾರು ರೆಡಿ ಆಯಿತು. ಇನ್ನು ರೈಸ್ ಒಂದು ಮಾಡ್ಕೊಂಡು ಪಾಪಗೆ ಊಟ ತಿನ್ನಿಸ್ಬಿಡ್ತೀನಿ. ನೈಟಿಗೆ ಮುದ್ದೆ ಮಾಡ್ಕೊತೀನಿ. ಟಿ ವಿ ಬೇರೆ ಆನ್ ಆಗಿದೆ. ಇನ್ನೇನಿಲ್ಲ ಫ್ರೆಂಡ್ಸ್, ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಓಕೆ, ಬಾಯ್, ಟೇಕ್ ಕೇರ್. ಬಾಯ್ ಮಾಡು ಮಗನೇ. ಬಾಯ್, ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.